ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ವಲ್ಪ ಡಲ್ ಆಗಿದ್ದೀನಿ. ಯಾಕಂದ್ರೆ ನಾನು ಮಾತಾಡ್ಬೇಕು ಅಂತ ಅನ್ಕೊಂಡಿರೋಂಥ ವಿಷಯ ಸ್ವಲ್ಪ ಮ್, ಗಂಭೀರವಾಗಿದೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಸೊ ದಟ್ ನಾನು ಏನು ಹೇಳಕ್ ಹೊರಟಿದ್ದೀನಿ, ಯಾವ ವಿಷಯದ ಬಗ್ಗೆ ಮಾತಾಡಕ್ ಹೊರಟಿದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಆಕ್ಚುಲಿ ಸ್ಟಾರ್ಟ್ ಎಲ್ಲಿಂದ ಮಾಡ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಈ ಘಟನೆ ಬಂದು ನನ್ನ ದೂರದ ಸಂಬಂಧದಲ್ಲಿ ನಡೆದಿರುವಂತಹ ಒಂದು ಘಟನೆ. ಈ ಘಟನೆ ನಡೆದು ಆಲ್ಮೋಸ್ಟ್ 1 ತಿಂಗಳಾಗಿದೆ. ನನ್ಗೆ ವಿಡಿಯೋ ಮಾಡ್ಬೇಕು ಅಂತ ಏನು ಅನ್ಸಿರ್ಲಿಲ್ಲ ಈ ಒಂದು ಘಟನೆ ಬಗ್ಗೆ. ಬಟ್ ಇದೇ ತರದ ಘಟನೆ ನಮ್ಮ ಅಮ್ಮನ ಮನೆಯ ಏರಿಯಾದಲ್ಲಿ ಇವತ್ತು ನಡೆದಿದೆ. ಆ ಹುಡುಗನ ಪ್ರಾಣ ಹೋಗಿದೆ ಇನ್ ದ ಸೆನ್ಸ್ ಅವನು ಸೂಸೈಡ್ ಮಾಡ್ಕೊಂಡಿದ್ದಾನೆ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನನಗೆ ಆ ಹುಡುಗನ ಬಗ್ಗೆ, ಇವಾಗ ಏನ್ ಸೂಸೈಡ್ ಮಾಡ್ಕೊಂಡಿದ್ದಾನೆ ಆ ಹುಡುಗನ ಬಗ್ಗೆ ಅಷ್ಟಾಗಿ ಡೀಟೇಲ್ಸ್ ಗೊತ್ತಿಲ್ಲ ಏನು ಅಂತ. ಬಟ್ ಯಾಕೆ ಮಾಡ್ಕೊಂಡ ಅನ್ನೋ ಡೀಟೇಲ್ಸ್ ಗೊತ್ತಿದೆ. ಓಕೆ, ನನ್ನ ರಿಲೇಟಿವ್ ಮನೇಲಿ ನಡೆದಂತಹ ಘಟನೆನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ನಿಮ್ಮ ಮನೇಲೂ ಕೂಡ ಈ ತರದೊಂದು ಸಿಚುವೇಶನ್ ಏನಾದ್ರೂ ನಡೀತಾ ಇದ್ರೆ ನೀವು ಕೂಡ ಎಚ್ಚೆತ್ಕೋಬಹುದು. ಅವ್ರ ಫ್ಯಾಮಿಲಿಲಿ 3 ಜನ ಇದ್ದಾರೆ, ಅಪ್ಪ ಅಮ್ಮ ಮಗ. ಅಪ್ಪ ಅಮ್ಮ ಏನು ಅಂದ್ರೆ ಅಷ್ಟು ಎಜುಕೇಟೆಡ್ ಅಲ್ಲ. 5th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಈ ಇದ್ರಲ್ಲಿ ಇರೋಂಥವ್ರು. ಕನ್ನಡ ಓದ್ತಾರೆ, ಇಂಗ್ಲಿಷ್ ಅಷ್ಟು ಓದಕ್ ಬರೋದಿಲ್ಲ. ಮಗ ಅಂದ್ರೆ ಮನೇಲೆಲ್ಲ ಹೇಗಿದ್ದಾನೆ, ನಮ್ಮ ಹತ್ರ ಎಲ್ಲ ಹೇಗಿದ್ದಾನೆ ಅಂದ್ರೆ ವೆಲ್ ಬಿಹೇವ್ಡ್. ನಮ್ಮನ್ನೆಲ್ಲ ನೋಡಿದ್ರೆ ಚೆನ್ನಾಗಿ ಮಾತಾಡ್ಸೋದು, ಇದ್ ಮಾಡೋದು. ಓಕೆ, ಈ ಹುಡುಗಂಗೆ ಏನು ಗೊತ್ತಿಲ್ಲ ಅನ್ನೋ ತರ ಇದ್ದಾನೆ. ಒಬ್ಬನೇ ಮಗ ಆಗಿರೋದ್ರಿಂದ ಅಪ್ಪ ಅಮ್ಮಂಗೆ ಅವನಂದ್ರೆ ಪ್ರಾಣ. ಹಾಗೆ ಅವನ ಮೇಲೆ ತುಂಬಾನೇ ನಂಬಿಕೆ ಕೂಡ ಇಟ್ಟಿದ್ರು. ಸೊ ಹೀಗೆ ದಿನ ಕಳೀತಾ ಇರತ್ತೆ. ಅವರಿಬ್ರಿಗೂ ಈ ಗೂಗಲ್ ಪೇ, ಇಂಟರ್ನೆಟ್ ಬ್ಯಾಂಕಿಂಗ್, ಸೊ ಈ ತರದ್ದೆಲ್ಲ ಅಷ್ಟು ಗೊತ್ತಿರೋದಿಲ್ಲ. ಮಗನ್ ಮೂಲಕನೇ ಎಲ್ಲಾನು ಕೂಡ ತಿಳಿಸ್ಕೋತಾರೆ. ಮೊಬೈಲ್ಗೆ ಎಲ್ಲ ಅಪ್ಲಿಕೇಶನ್ಸ್ನು ಕೂಡ ಡೌನ್ಲೋಡ್ ಮಾಡ್ಕೋತಾರೆ. ಪ್ರತಿಯೊಂದು ಪಾಸ್ವರ್ಡ್ ಇರ್ಬೋದು, ಗೂಗಲ್ ಅಕೌಂಟ್ ಇರ್ಬೋದು, ಪ್ರತಿಯೊಂದು ಕೂಡ ಅವನೇ ಕೊಟ್ಕೋತಾನೆ, ಅವನೇ ಮಾಡ್ತಾನೆ. ಏನಾದ್ರೂ ಅಂಗಡಿನಲ್ಲಿ ಪೇ ಮಾಡ್ಬೇಕು, ಎಲ್ಲಾದ್ರೂ ಏನಾದ್ರು ತಗೊಂಡಾಗ ಪೇ ಮಾಡೋದು, ಪ್ರತಿಯೊಂದನ್ನು ಕೂಡ ಮಗನೇ ಮಾಡ್ತಾ ಇರ್ತಾನೆ. ಅವ್ರಿಗೆ ಮನೆ ಕಟ್ಟಬೇಕು ಅನ್ನೋ ಅಂತ ಕನ್ಸಿರುತ್ತೆ. ಮಗನ್ಗೋಸ್ಕರ ಏನಾದ್ರೂ ಒಂದು ನೆಲೆ ಮಾಡ್ಬೇಕು, ನಂತರನೇ ನನ್ ಮಗ ಕಷ್ಟ ಪಡಬಾರ್ದು ಅನ್ನೋ ಅಂತ ಮನೋಭಾವನೆ ಅಪ್ಪ ಅಮ್ಮನಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಮನೆ ಕಟ್ಟಬೇಕು ಅಥವಾ ಮನೆ ತಗೋಬೇಕು ಅನ್ನೋಂಥ ಯೋಚನೆಯಲ್ಲಿ ಇರ್ತಾರೆ. ಅದಕ್ಕೆ ಅಂತ ಹಣ ಕೂಡ ಕೂಡಿಟ್ಟಿರ್ತಾರೆ. ಅವ್ರದ್ದು ಒಂದು FD ಅಮೌಂಟ್ ಬರ್ಬೇಕಾಗಿರುತ್ತೆ. ಅದು ಇನ್ನೇನು ಡ್ಯೂ ಬರ್ತಿದ್ದಂಗೆನೆ ಇವರು ಮನೆ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮನೆ ಕೂಡ ಸಿಗುತ್ತೆ, ಅಮೌಂಟ್ ಕೂಡ ಬರುತ್ತೆ. ಅಮೌಂಟ್ ನ ಬ್ಯಾಂಕ್ ಹಾಕಿರ್ತಾರೆ, ಅಂದ್ರೆ ಅವರ ವೈಫ್ ಅಕೌಂಟ್ಗೆ ಆ FD ಅಮೌಂಟ್ ನ ಹಾಕಿರ್ತಾರೆ. ಸೊ ಮನೆ ನೋಡಿ ಫೈನಲೈಸ್ ಮಾಡಿ ಅವ್ರಿಗೆ ಒಂದಷ್ಟು ಅಮೌಂಟ್, ಅಂದ್ರೆ ಇವ್ರು ಕೂಡಿಟ್ಟಂತ ಹಣದಲ್ಲಿ ಒಂದಷ್ಟು ಅಮೌಂಟ್ ನ ಅಡ್ವಾನ್ಸ್ ಆಗಿ ಕೊಡ್ತಾರೆ. ಆ ಅಮೌಂಟ್, FD ಅಮೌಂಟ್ ಏನಿದೆ ಅವರ ವೈಫ್ ಅಕೌಂಟ್ ಅಲ್ಲೇ ಇರುತ್ತೆ. ಅದನ್ನ ರಿಜಿಸ್ಟ್ರೇಷನ್ಗೆ ಅಂತ ಇಟ್ಟಿರ್ತಾರೆ. ಮನೆಗೆ ಅಡ್ವಾನ್ಸ್ ಮಾಡಿದ್ದಾರೆ. ಅವರ ಮಗನ ಸೆಕೆಂಡ್ PUC ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಒಂದು 10 days ಅಲ್ಲಿ ಎಕ್ಸಾಮ್ ಇರುತ್ತೆ. ಸೊ ಅಷ್ಟರಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗ್ತಾರೆ. ಸೊ ಇನ್ನೇನು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕು ನಾಳೆ ಅನ್ನುವಾಗ, ಓಕೆ ಬ್ಯಾಂಕ್ ಹೋಗಿ ಅಮೌಂಟ್ ತಗೊಂಡ್ ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾರೆ. ಬಟ್ ಬ್ಯಾಂಕ್ ಅಲ್ಲಿ ಅಮೌಂಟ್ 500 ಸಮಥಿಂಗ್ ಇರುತ್ತೆ. FD ಅಮೌಂಟ್ ಬಂದಿರೋದು 8 ಲಕ್ಷ. ಅಕೌಂಟ್ ಅಲ್ಲಿ 3000 4000 ಎಲ್ಲ ಬಿಟ್ಟು ಅಕೌಂಟ್ ಅಲ್ಲಿ ದುಡ್ಡು ತೆಗಿಯಕ್ ಹೋಗ್ತಾರೆ. ಚಲನ್ ಬರೀತಾರೆ 8 ಲಕ್ಷಕ್ಕೆ. ಅಲ್ಲೋಗಿ ಚೆಕ್ ಮಾಡಿಸ್ತಾರೆ. ಬ್ಯಾಂಕ್ ಅಲ್ಲೇ ಶಾಕ್ ಆಗ್ಬಿಡ್ತಾರೆ. ಜಸ್ಟ್ 500 ಸಮಥಿಂಗ್ ಇರೋಂಥ ಒಂದು ಅಕೌಂಟ್ ಅಲ್ಲಿ ಇವ್ರು 8 ಲಕ್ಷ ಬರ್ಕೊಂಡ್ ಬಂದಿದ್ದಾರೆ ಅಂತ. ಸೊ ಅವ್ರಲ್ಲೇ ಅಪ್ಪ ಅಮ್ಮ ಅಲ್ಲೇ ಕುಸ್ದು ಬಿದ್ದ್ಬಿಡ್ತಾರೆ. ಏನಾಗ್ತದೆ, FD ಅಮೌಂಟ್ ನ ತಂದು ಹಾಕಿದ್ವಲ್ಲ, ಏನಾಯ್ತು, ಅಲ್ಲಿ ಸ್ವಲ್ಪ ಜೋರ್ ಮಾಡಕ್ ಶುರು ಮಾಡ್ತಾರೆ ಬ್ಯಾಂಕ್ ಅಲ್ಲಿ, ಏನಾಯ್ತು ಏನು ಅಂತ. ನೆಕ್ಸ್ಟ್ ಮ್ಯಾನೇಜರ್ ಬಂದು ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ನ ಚೆಕ್ ಮಾಡ್ತಾರೆ. ಸೊ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅವನ ಮಗನ ಅಕೌಂಟ್ಗೆ
ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಆಗಿದೆ ಅಂತ. ಮಗನ್ ಅಕೌಂಟ್ ಅಂತ ಹೇಳಿದ್ರೆ ಇವಾಗ ಸ್ಟೂಡೆಂಟ್ಗೆ ಅಂತ ಹೇಳಿ ಅಕೌಂಟ್ನ ಮಾಡಿಸ್ತಾರೆ. ಸೊ ಆ ಒಂದು ಸ್ಟೂಡೆಂಟ್ಸ್ಗೆ ಓದೋಂಥ ಮಕ್ಕಳಿಗೆ ಅಕೌಂಟ್ನ ಮಾಡಿಸ್ತಾರೆ. ಆ ಅಕೌಂಟಿಗೆ ಅಮೌಂಟ್ ಹೋಗಿದೆ ಅಂತ ಇಬ್ರಿಗೂ ಶಾಕ್ ಆಗುತ್ತೆ. ಅವನು ಕಾಲೇಜ್ಗೆ ಹೋಗಿರ್ತಾನೆ ಅಂತ ಅನ್ಕೋತಾರೆ. ಸೊ ಬರ್ಲಿ ಕಾಲೇಜಿಂದ ಬರ್ಲಿ ಮಾತಾಡೋಣ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಬಟ್ ಕಾಲೇಜ್ ಟೈಮ್ ಆದ್ರೂ ಕೂಡ ಅವನು ಇನ್ನೂ ಬಂದಿರೋದಿಲ್ಲ. ನಾಳೆ ಹೋಗಿ ಅಮೌಂಟ್ನ ತೆಗೆದು ಬಿಡ್ತಾರೆ ಅನ್ನೋ ಭಯದಲ್ಲಿ ಅವನು ಬೆಳಿಗ್ಗೆನೆ ಎದ್ದು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವನು ಮನೆ ಬಿಟ್ಟು ಹೋಗಿರ್ತಾನೆ. ಸೊ ಇವರು ಕಾಲೇಜಲ್ಲೆಲ್ಲ ಹೋಗ್ತಾರೆ, ಹುಡುಕ್ತಾರೆ, ಸಿಗೋದಿಲ್ಲ. ಕಾಲ್ ಮಾಡ್ತಾರೆ, ನಂಬರ್ ಸ್ವಿಚ್ ಆಫ್. ಸೊ ಈ ಕಡೆ ದುಡ್ಡು ಇಲ್ಲ, ಈ ಕಡೆ ಮಗನೂ ಇಲ್ಲ. ಸೊ ಹೆಂಗಿರ್ಬೇಕು ಅವರ ಸಿಚುವೇಶನ್? ನನ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಸಿಚುವೇಶನ್ ಅನ್ಸ್ಕೊಂಡ್ರೆ ನಿಜವಾಗ್ಲೂ ಒಂಥರ ಆಗ್ತದೆ. ಸೊ ಈ ಕಡೆ ಮನೆಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ರಿಜಿಸ್ಟ್ರೇಷನ್ ಡೇಟ್ ಹತ್ರ ಬರ್ತಿದೆ. ಮಗನ್ಗೆ ಸೆಕೆಂಡ್ PUC ಎಕ್ಸಾಮು. ಬಟ್ ಮನೆ ಬಿಟ್ಟು ಹೋಗಿದ್ದಾನೆ. ಎಲ್ಲಿ ಸಿಗಾಕೊಂಡ್ಬಿಡ್ತೀನಿ, ಎಲ್ಲಿ ದುಡ್ಡು ಕೇಳ್ತಾರೆ, ಈ ಒಂದು ಮೈಂಡ್ ಸೆಟ್ ಅಲ್ಲಿ ಅವನು ಮನೆ ಬಿಟ್ಟು ಹೋಗಿರೋದು. ನೆಕ್ಸ್ಟ್ ಏನ್ ಮಾಡ್ಬೇಕು? ಅವರು ಸಿಚುವೇಶನ್ ಹೆಂಗಿದೆ ಇವಾಗ? ಅವ್ರ ಅಂತಹ ಪರಿಸ್ಥಿತಿಲೂ ಕೂಡ ಮಗನ್ ಸೆಕೆಂಡ್ PUC ಇದೆ. ಅವನ್ ಭವಿಷ್ಯ ಹಾಳಾಗತ್ತೆ. ಅವನ್ ಚೆನ್ನಾಗಿರ್ಬೇಕು, ಅವನ್ ಬಂದ್ರೆ ಸಾಕು, ದುಡ್ಡಿನ ಬಗ್ಗೆ ಏನೂ ಬೇಡ, ಹೆಂಗಾದ್ರೂ ಸರಿ ಆ ಮನೆನ ಕ್ಯಾನ್ಸಲ್ ಮಾಡ್ಬಿಡೋಣ, ಈ ತರದ್ ಒಂದು ಮೈಂಡ್ ಸೆಟ್ ಆಗಿರ್ತಾರೆ. ಅಡ್ವಾನ್ಸ್ ಕೊಟ್ಟಾಗ ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಸ್ಕೋತಾರೆ. ಏನಂದ್ರೆ ಅಕಸ್ಮಾತ್ ಏನಾದ್ರು ಮನೆ ಬೇಡ ಅನ್ನೋದಾದ್ರೆ ಅವ್ರ ಕಡೆಯಿಂದ ಆಗಿರ್ಬೋದು ಅಥವಾ ಇವ್ರ ಕಡೆಯಿಂದ ಆಗಿರ್ಬೋದು, ಹಾಫ್ ಆಫ್ ದಿ ಅಮೌಂಟ್ ಅಷ್ಟೇ ಕೊಡೋದು. ಅಕಸ್ಮಾತ್ ಅವ್ರು ಬೇಡ ಅಂದ್ರೆ ಕೊಟ್ಟಿರೋ ಅಡ್ವಾನ್ಸ್ ಜೊತೆಗೆ ಇನ್ನೂ ಅರ್ಧ ಸೇರಿಸಿ ಕೊಡ್ಬೇಕಾಗತ್ತೆ. ಇವ್ರೇನಾದ್ರು ಬೇಡ ಅಂದ್ರೆ ಹಾಫ್ ಆಫ್ ದಿ ಅಮೌಂಟ್ ಅಷ್ಟೇ ಅವರು ಕೊಡೋದು. ಈ ತರದ್ ಒಂದು ಅಗ್ರಿಮೆಂಟ್ ಆಗಿದೆ. ಸೊ ಇವ್ರ ಪರಿಸ್ಥಿತಿ ಹೆಂಗಿರ್ಬೋದು? ಸೊ ಫೈನಲಿ ಏನಾಯ್ತು ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಪೊಲೀಸ್ ಮುಖಾಂತರ ಅವನು ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಂಡ್ರು. ಸೊ ಫೈನಲಿ ಮನೆಗೆ ಕರ್ಕೊಂಡು ಬಂದ್ರು. ಅವನ್ನ ಕೂರ್ಸಿ ಮಾತಾಡಿಸ್ದಾಗ ಗೊತ್ತಾಯ್ತು ಅವನು ಹೇಗ್ ದುಡ್ಡು ಕಳ್ದ ಅಂದ್ರೆ Dream11 ಮತ್ತೆ MPL ಅಲ್ಲಿ ದುಡ್ಡು ಹಾಕಿ. ಈಗಿನ ಕಾಲದ ಮಕ್ಳಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಈಸಿಯಾಗಿ ದುಡ್ಡು ಮಾಡ್ಬಿಡ್ಬೇಕು, ಎಂಜಾಯ್ ಮಾಡ್ಬೇಕು ಲೈಫ್ನ. ಅದು ದುಡ್ಡು ಹೇಗಾದ್ರೂ ಬರ್ಲಿ, ಅದು ಒಳ್ಳೇದಾ ಕೆಟ್ಟದ್ದಾ ಅನ್ನೋ ಯೋಚನೆ ಮಾಡೋ ಅಂತ ಒಂದು ಕೆಪಾಸಿಟಿ ಕೂಡ ಇಲ್ಲ ಈಗಿನ ಕಾಲದ ಮಕ್ಕಳಿಗೆ. ಅವ್ರ ಅಪ್ಪ ಅಮ್ಮ ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಕೂಡಿಟ್ಟಿದ್ದಂತ ಹಣನ ಕೆಲವೇ ದಿನಗಳಲ್ಲಿ ಈಸಿಯಾಗಿ ಕಳೆದ್ಬಿಟ್ಟ ಮಗ. ಸಿಚುವೇಶನ್ ಹೇಗಿರ್ಬೋದು? ಬಟ್ ಪಾಪ ಅವ್ರ ಮಗಂಗೆ ಏನೊಂದು ಮಾತಾಡ್ಲಿಲ್ಲ, ಏನು ಹೊಡಿಲಿಲ್ಲ, ಏನು ಬೈಲಿಲ್ಲ. ಅವ್ರಿಗೆ ಬೇಕಿದ್ದು ಅವ್ರ ಮಗ ಸೆಕೆಂಡ್ PUC ಎಕ್ಸಾಮ್ನ ಬರೀಬೇಕು ಅನ್ನೋದು ಅಷ್ಟೇ. ಅವ್ರ ಮಗನ್ ಭವಿಷ್ಯ ಅವ್ರಿಗೆ ಕಾಣಿಸ್ತಿದ್ಯಾ ಹೊರತು 8 ಲಕ್ಷ ಅಮೌಂಟ್ ಅಲ್ಲ. ಅಪ್ಪ ಅಮ್ಮ ಮನ್ಸಲ್ಲಿ ಭಾರ ಇದ್ರು ಕೂಡ ಮಗನ್ ಮುಂದೆ ತೋರಿಸ್ಕೊಳ್ದೆ ಇನ್ಮೇಲೆ ಈ ತರ ತಪ್ಪು ಮಾಡಬೇಡ ಅಂತ ಬುದ್ಧಿ ಹೇಳಿ ಪ್ರೀತಿಯಿಂದ ನೋಡ್ಕೊಂಡು ಅವನ್ಗೆ ಸೆಕೆಂಡ್ PUC ಎಕ್ಸಾಮ್ನ ಈಸಿಯಾಗಿ ಬರೆಯೋ ತರ ಮಾಡ್ಕೊಟ್ರು. ಈಗಿನ ಕಾಲದ ಮಕ್ಕಳಿಗೆ ನಾನು ಹೇಳೋದಿಷ್ಟೇ, ನೀವು 100 ರೂಪಾಯಿ ಹಾಕಿ 200 ರೂಪಾಯಿ ಬರ್ಬೋದು, ಆದ್ರೆ 1 ಲಕ್ಷ ಹಾಕಿ 2 ಲಕ್ಷ ಖಂಡಿತ ಬರೋದಿಲ್ಲ. ನನ್ನ ಪ್ರಕಾರ ಇದೆಲ್ಲ ಗ್ಯಾಮ್ಲಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರು ಗೆದ್ದಿದ್ದೀನಿ ಅಂತ ಯಾರು ಕೂಡ ಈ ಇದರಲ್ಲಿ ಗೆದ್ದಿದ್ದೀನಿ, ನಾನು ಇಷ್ಟ ಅಮೌಂಟ್ ಗೆದ್ದೆ ಅಂತ ಯಾರು ಕೂಡ ಏನು ಎಲ್ಲೂ ನಾನು ನೋಡಿಲ್ಲ. ಸೊ ದಯವಿಟ್ಟು ಅದು ಈ ಏಜ್ ಅಲ್ಲೇ ಇನ್ನ ಕಾಲೇಜ್ ಹೋಗೋಂಥ ವಯಸ್ಸಲ್ಲಿ ಯಾಕೆ ಬೇಕು ನಿಮ್ಗೆ ಅಷ್ಟೆಲ್ಲ ದುಡ್ಡು? ಯಾಕೆ ಬೇಕು ಆ ಥರದ ವ್ಯವಹಾರಗಳು? ನೀವು ಕಾಲೇಜ್ ಮುಗಿಸಿ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಒಂದು ವರ್ಕ್ ಮಾಡಿ, ಅವಾಗ ಗೊತ್ತಾಗುತ್ತೆ ಒಂದೊಂದು ರೂಪಾಯಿನೂ ಕೂಡ ಕಷ್ಟಪಟ್ಟು ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ಪೇರೆಂಟ್ಸ್ ಕೂಡ ಅಷ್ಟೇ, ಮಕ್ಳು ಏನ್ ಮಾಡ್ತಿದ್ದಾರೆ, ಅವ್ರು ಎಲ್ಲಿ ಹೋಗ್ತಿದ್ದಾರೆ, ಅವ್ರು ಫೋನ್ ಕೊಡ್ಸಿರ್ತೀರಾ,
ಅವ್ರ ಫೋನಲ್ಲಿ ಏನಿದೆ ಏನಿಲ್ಲ, ಅವ್ರು ಓದ್ತಾ ಇದಾರಾ ಇಲ್ವಾ, ಅಥವಾ ಬೇರೆ ಯಾವ್ದ್ರಲ್ಲಾದ್ರೂ ಅವರು ಇನ್ವಾಲ್ವ್ ಆಗ್ತಿದಾರಾ, ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋದು ನಿಮ್ಮ ಒಂದು ಕರ್ತವ್ಯ ಆಗತ್ತೆ. ಬರೀ ದುಡಿಯೋದು, ಬರೀ ಗಂಡ ಹೆಂಡತಿ ಇಬ್ರು ಹೋಗೋದು, ದುಡಿಯೋದು, ಮಕ್ಕಳನ್ನ ಮನೇಲೆ ಬಿಟ್ಟು ಹೋಗೋದು, ಅವರು ಯಾವ್ದಕ್ಕಾದ್ರೂ ಸರಿ ಅಡಿಕ್ಟ್ ಆಗ್ಬಿಡ್ತಾರೆ. ಸೊ ಇದು ಅದೇ ಸಿಚುವೇಶನ್ ಆಗಿದೆ ಅಂತ ನಾನು ಅನ್ಕೋತೀನಿ. ಫೈನಲಿ ಅಲ್ಲಿ ಏನಾಯ್ತು ಅಂದ್ರೆ ಅವರು ಸಾಲ ಮಾಡ್ಕೊಂಡು ಮನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು. ಮಗ ಸೆಕೆಂಡ್ PUC ಎಕ್ಸಾಮ್ ಕೂಡ ಬರ್ದ. ಓಕೆ, ಇವಾಗ ಸಮ್ಹೌ ಚೆನ್ನಾಗಿದ್ದಾರೆ. ಬಟ್ ಇವಾಗ ಸಾಲ ತೀರ್ಸೋದಿದೆಯಲ್ಲ, ಅದು ಬಹಳನೇ ಕಷ್ಟ. ಅದಕ್ಕೆ ಬಡ್ಡಿ ಕಟ್ಟೋದಿರ್ಬೋದು, ಅಥವಾ ಸಾಲನ ಅಸಲನ್ನು ತೀರಿಸುವಂಥದ್ದಿರ್ಬೋದು, ಕಷ್ಟನೇ ಇದೆ. ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಇರ್ಬೋದು, ಅಥವಾ ನಿಮ್ಮ ಗೂಗಲ್ ಪೇ, ಫೋನ್ ಪೇ ಏನಿರುತ್ತೆ ಅದ್ರ ಡೀಟೇಲ್ಸ್ಗಳನ್ನ ನಿಮ್ಮ ಮಕ್ಕಳಿಗೆ ಕೊಡೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಈ ಗೂಗಲ್ ಪೇ ಮಾಡೋದು, ಇದು ಗೊತ್ತಾಗ್ತಾ ಇಲ್ವಾ, ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿ, ಏನೂ ತೊಂದರೆ ಇಲ್ಲ. ATM ಕಾರ್ಡ್ ತಗೊಂಡೋಗಿ ಸ್ವೈಪ್ ಮಾಡ್ಕೊಳ್ಳಿ ಅಮೌಂಟ್ನ. ಸೊ ಅದನ್ನ ಯೂಸ್ ಮಾಡಿ. ಮಕ್ಕಳಿಗೆಲ್ಲ ದಯವಿಟ್ಟು ಈ ತರ ಡೀಟೇಲ್ಸ್ ಎಲ್ಲ ಕೊಡಬೇಡಿ. ಪ್ರತಿಯೊಂದನ್ನು ಕೂಡ ಮಕ್ಕಳಿಗೆ, ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಾನು ಅವ್ರ ನಂಬಿಕೆನ ಕಳ್ಕೋಬಾರ್ದು ಅನ್ನೋಂತಹ ಮಕ್ಕಳಾದ್ರೆ ಪರವಾಗಿಲ್ಲ. ಬಟ್ ಅವ್ರಿಗೆ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು, ದುಡ್ದು ಬಿಡ್ಬೇಕು, ಚೆನ್ನಾಗಿ ಎಂಜಾಯ್ ಮಾಡ್ಬೇಕು, ಬ್ರ್ಯಾಂಡೆಡ್ಡೇ ಹಾಕೋಬೇಕು, ಈ ತರದೊಂದು ಮೈಂಡ್ ಸೆಟ್ ಇರುತ್ತೆ. ಸೊ ನಮ್ಮ ಅಪ್ಪ ಅಮ್ಮ ದುಡಿಯೋದಿದ್ರಲ್ಲಿ ಯಾವ್ದು ಸಾಲಲ್ಲ, ನಾನು ಇವತ್ತೇ ಎಲ್ಲ ಅಮೌಂಟ್ನ ಡಬಲ್ ಮಾಡ್ಕೊಂಡ್ಬಿಡ್ತೀನಿ, ನಾನು ಎಂಜಾಯ್ ಮಾಡ್ತೀನಿ, ಅದು ಇದು ಅಂತ ಯೋಚನೆ ಮಾಡುವಂಥ ಮಕ್ಕಳೇ ಜಾಸ್ತಿ ಇದ್ದಾರೆ. ಸೊ ದಯವಿಟ್ಟು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ, ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ನೀವೇ ಕಾಳಜಿ ವಹಿಸಿ. ಸೊ ಮತ್ತೆ IPL ಕೂಡ ಸ್ಟಾರ್ಟ್ ಆಗಿದೆ. ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಇದೆ, ರಜಾ ಇರೋದ್ರಿಂದ ಅವರು ಕೂಡ ಮೇ ಬಿ ಇದಕ್ಕೆಲ್ಲ ಅಡಿಕ್ಟ್ ಆಗ್ಬಿಡ್ತಾರೆ. ಮೊಬೈಲ್ ಅನ್ನೋದು ಎಷ್ಟು ಒಳ್ಳೇದು, ಅದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದು. ಸೊ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಗೆ ತಿಳಿದಿರೋ ಹಾಗೆ ಈ ತರದ ಘಟನೆ ಏನಾದ್ರು ನಡೆದಿದ್ರೆ ಕೂಡ ಕಮೆಂಟ್ ನಲ್ಲಿ ತಿಳಿಸಿ, ಸೊ ದಟ್ ವಿಡಿಯೋ ನೋಡೋರ್ಗೆ ಹೆಲ್ಪ್ ಆಗುತ್ತೆ. ಸೊ ಓಕೆ, ನಾನು ಹೇಳ್ತಿರೋದು ಬರೀ 1-2 ಘಟನೆ ಇಟ್ಕೊಂಡು ಹೇಳ್ತಿದ್ದೀನಿ ಅನ್ನೋದಲ್ಲ. ನಿಮ್ಗೂ ಕೂಡ ಈ ತರದ್ ಯಾವ್ದಾದ್ರು ಘಟನೆ ನಿಮಗ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನಾನ್ ಅಕಸ್ಮಾತ್ ಹೇಳ್ದೇ ಇರೋಂಥ ವಿಷಯ ಕೂಡ ಇದ್ರೆ ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ. Thank you.